ಬಾಸ್ನ ಮಾಜಿ ಸ್ಪರ್ಧಿಗಳಾದ ರಜತ್ ಹಾಗೂ ವಿನಯ್ ಗೌಡ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಬಿಗ್ ಬಾಸ್ ಖ್ಯಾತಿಯ ರಜತ್ ಹಾಗೂ ವಿನಯ್ ಗೌಡ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಬಸವೇಶ್ವರ ನಗರದ ಪೊಲೀಸರು ಅವರನ್ನ ಬಂಧನ ಮಾಡಿದ್ದಾರೆ. ಸಾರ್ವಜನಿಕವಾಗಿ ಲಾಂಗ್ ಹಿಡಿದು ಅವರು ರೀಲ್ಸ್ ಅನ್ನ ಮಾಡಿದ್ರು. ಅಕ್ರಮ ಶಸ್ತ್ರಾಸ್ತ್ರ ಕಾಯ್ದೆಯಡಿ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಬಿಗ್ ಬಾಸ್ ಖ್ಯಾತಿಯ ವಿನಯ್ ಗೌಡ ಹಾಗೂ ರಜತ್ ಅರೆಸ್ಟ್ ಆಗಿದ್ದಾರೆ. ಬಸವೇಶ್ವರ ನಗರದ ಪೊಲೀಸರಿಂದ ಅವರನ್ನ ಬಂಧನ ಮಾಡಲಾಗಿದೆ. ಸಾರ್ವಜನಿಕವಾಗಿ ಲಾಂಗ್ ಹಿಡಿದು ರೀಲ್ಸ್ ಮಾಡಿದ ಹಿನ್ನೆಲೆ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಅಕ್ರಮ ಶಸ್ತ್ರಾಸ್ತ್ರ ಕಾಯ್ದೆಯಡಿ ಪೊಲೀಸರು ಅವರನ್ನ ಸದ್ಯ ಅರೆಸ್ಟ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನರಸಿಂಹಮೂರ್ತಿ, ಈಗ ಅವರು ವಿಚಾರಣೆಗೆ ಅಂತ ಹಾಜರಾಗಿದ್ರು, ಈಗ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಏನೆಲ್ಲ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ? ಯಾವ್ಯಾವೆಲ್ಲ ಸೆಕ್ಷನ್ ಅಡಿ ಅವರನ್ನ ಅರೆಸ್ಟ್ ಮಾಡಿದ್ದಾರೆ? ಅರ್ಪಿತಾ, ಸಾರ್ವಜನಿಕವಾಗಿ ಪಬ್ಲಿಕ್ ಪ್ಲೇಸ್ನಲ್ಲಿ ಲಾಂಗನ್ನು ಹಿಡಿದು ರೀಲ್ಸ್ ಮಾಡಿದಂತಹ ಪ್ರಕರಣದಡಿ ಆರ್ಮ್ಸ್ ಆಕ್ಟ್ ನಡಿ ಇದೀಗ ಬಿಗ್ ಬಾಸ್ ಸ್ಪರ್ಧಿಗಳಾಗಿದ್ದಂತಹ ರಜತ್ ಹಾಗೆ ಮತ್ತೊಬ್ಬ ವಿನಯ್, ಈ ಇಬ್ಬರನ್ನ ಕೂಡ ಬಸವೇಶ್ವರ ನಗರ ಪೊಲೀಸರು ಬಂಧನ ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ಇವರು ಆ ರೀಲ್ಸ್ ಅನ್ನ ಲಾಂಗನ್ನ ಹಿಡಿದು ಒಂದು ರೀಲ್ಸ್ ಅನ್ನ ಮಾಡಿದ್ರು. ಆ ರೀಲ್ಸ್ ಅನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡುವ ಕೆಲಸವನ್ನ ಮಾಡಿದ್ರು. ಹೀಗಾಗಿ ಅದೊಂದು ರೀತಿ ಸಾರ್ವಜನಿಕವಾಗಿ ಒಂದು ರೀತಿ ಬೆದರಿಕೆ ಉಂಟು ಮಾಡುವ ಕೆಲಸ ಅನ್ನೋ ಮಟ್ಟಿಗೆ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಆರ್ಮ್ಸ್ ಆಕ್ಟ್ ನಡಿ ಪ್ರಕರಣ ದಾಖಲಾಗಿತ್ತು. ವಿಚಾರಣೆಗೆ ಹಾಜರಾಗಬೇಕು ಅನ್ನೋ ನಿಟ್ಟಿನಲ್ಲಿ ನೋಟಿಸ್ ಅನ್ನ ಜಾರಿಗೊಳಿಸಿದ್ರು. ಇದೀಗ ವಿಚಾರಣೆಗೆ ಬಂದಂತಹ ಸಂದರ್ಭದಲ್ಲಿ ಅವರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಇದೀಗ ಬಂಧನ ಮಾಡುವ ಕೆಲಸವನ್ನ ಕೂಡ ಬಸವೇಶ್ವರ ನಗರ ಪೊಲೀಸರು ಮಾಡಿದ್ದಾರೆ. ವಿಚಾರ ಏನಂತ ಹೇಳಿದ್ರೆ, ಇದೀಗ ವಿಚಾರಣೆ ವೇಳೆ ನಾವು ಆ ಒಂದು ವಿಡಿಯೋ ಏನಿದೆ ಅದು ಫಿಲಂ ಶೂಟಿಂಗ್ಗೆ ಪ್ರಮೋಷನ್ಗೆ ತೆಗೆದಂತಹ ವಿಡಿಯೋ. ಹೀಗಾಗಿ ಅದನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದೀವಿ. ಮತ್ತೆ ನಾವು ಬಳಸಿದಂತಹ ಮಚ್ಚೇನಿದೆ, ಲಾಂಗ್ ಏನಿದೆ, ಅದು ನಕಲಿ ಲಾಂಗ್ ಅನ್ನೋ ಮಟ್ಟಿಗೆ ಅಭಿಪ್ರಾಯವನ್ನ ಪೊಲೀಸರ ಮುಂದೆ ಹೇಳುವ ಕೆಲಸವನ್ನ ಇಬ್ರು ಕೂಡ ಮಾಡಿದ್ದಾರೆ. ಆದರೆ ತನಿಖಾಧಿಕಾರಿಗಳು ಆ ಲಾಂಗ್ ಏನಿದೆ, ತಾವು ಬಳಸಿದಂತಹ ಸಾರ್ವಜನಿಕವಾಗಿ ಪ್ರದರ್ಶನ ಮಾಡಿದಂತಹ ಆ ಲಾಂಗ್ ಏನಿದೆ ಅದನ್ನ ಪ್ರೊಡ್ಯೂಸ್ ಮಾಡಿ, ಮೊದಲು ಅದು ಪ್ಲಾಸ್ಟಿಕ್ ಅಥವಾ ಅದು ನಕಲಿಯಾ ಅದನ್ನು ನಾವು ಪರಿಶೀಲನೆ ಮಾಡ್ತೀವಿ. ಅದಾದ ಬಳಿಕ ಮಾನ್ಯ ನ್ಯಾಯಾಧೀಶರ ಮುಂದೆ ಅದನ್ನು ನಾವು ಹಾಜರುಪಡಿಸುವ ಕೆಲಸವನ್ನ ಮಾಡ್ತೀವಿ. ಮತ್ತೆ ಆ ವಿಡಿಯೋ ಏನಿದೆ, ಆ ವಿಡಿಯೋ ಮತ್ತೆ ಈ ಲಾಂಗ್ ಎರಡನ್ನೂ ಕೂಡ ನಾವು ಮಾನ್ಯ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವ ಕೆಲಸವನ್ನ ಮಾಡ್ತೀವಿ ಅನ್ನೋ ಮಟ್ಟಿಗೆ ಪೊಲೀಸರು ಹೇಳಿದ್ದಾರೆ. ಮತ್ತೆ ಆ ಲಾಂಗ್ ಏನಿದೆ ಅದನ್ನು ತರಿಸುವಂತೆ ಇಬ್ಬರಿಗೂ ಕೂಡ ಕಟ್ಟುನಿಟ್ಟಿನ ಸೂಚನೆಯನ್ನ, ಖಡಕ್ ಸೂಚನೆಯನ್ನ ಕೊಡುವ ಕೆಲಸವನ್ನ ಖಾಕಿ ಮಾಡಿದೆ. ಹೀಗಾಗಿ ಇಬ್ಬರನ್ನ ಕೂಡ ವಿಚಾರಣೆಗೆ ಒಳಪಡಿಸಿದಂತಹ ಬಳಿಕ ಇದೀಗ ಬಂಧನ ಮಾಡುವ ಕೆಲಸವನ್ನ ಮಾಡಲಾಗಿದೆ. ಸಬ್ ಇನ್ಸ್ಪೆಕ್ಟರ್ ಒಬ್ಬರು ಇಬ್ಬರನ್ನು ಕೂಡ ಸುದೀರ್ಘವಾಗಿ ವಿಚಾರಣೆಗೆ ಒಳಪಡಿಸುವ ತನಿಖೆ ದೃಷ್ಟಿಯಿಂದ ಒಂದಷ್ಟು ಮಾಹಿತಿಗಳನ್ನು ಹೆಕ್ಕಿ ತೆಗೆಯುವ ಕೆಲಸವನ್ನು ಮಾಡ್ತಿದ್ದಾರೆ. ಅರ್ಪಿತಾ, ಒಂದು ಸಾರ್ವಜನಿಕವಾಗಿ ಈ ರೀತಿ ಅದು ಬಿಗ್ ಬಾಸ್ನಂತಹ ರಿಯಾಲಿಟಿ ಶೋನಲ್ಲಿ ಭಾಗಿಯಾಗಿದ್ದಂಥವರು ಏಕಾಏಕಿ ಹೀಗೆ ಲಾಂಗನ್ನು ಹಿಡಿದು ಪ್ರದರ್ಶನ ಮಾಡೋದು ಒಂದು ರೀತಿ ಸಮಾಜದ ಮೇಲೆ ಬೇರೆ ಬೇರೆ ರೀತಿಯಾದಂತಹ ಪರಿಣಾಮವನ್ನು ಉಂಟು ಮಾಡುತ್ತೆ. ಹೀಗಾಗಿಯೇ ಆರ್ಮ್ಸ್ ಆಕ್ಟ್ ನಡಿ ಈ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡಿರೋದು. ಇವರು ಪ್ಲಾಸ್ಟಿಕ್ ಮಚ್ಚ ಅಂತ ಹೇಳಿದ್ರು ಕೂಡ ಅದು ಮೇಲ್ನೋಟಕ್ಕೆ ಅಸಲಿ ಲಾಂಗ್ ರೀತಿ ಕಂಡು ಬರ್ತಿದೆ ಅನ್ನೋ ಮಟ್ಟಿಗೆ ಪೊಲೀಸರ ಅಭಿಪ್ರಾಯ. ಹೀಗಾಗಿಯೇ ಆ ಲಾಂಗನ್ನು ನಮಗೆ ಸರೆಂಡರ್ ಮಾಡಿ, ಆ ಲಾಂಗನ್ನು ಹ್ಯಾಂಡ್ ಓವರ್ ಮಾಡಿ ನಮ್ಮ ಹತ್ರ ಅಂತೇಳಿ ಪೊಲೀಸರು ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಇಬ್ಬರನ್ನು ಕೂಡ ಸಾಕಷ್ಟು ವಿಚಾರಣೆಗೆ ಒಳಪಡಿಸಿದಂತಹ ಬಳಿಕ ಇದೀಗ ಇಬ್ಬರನ್ನು ಅರೆಸ್ಟ್ ಮಾಡಲಾಗಿದೆ. ಬಹುತೇಕ ನಾಳೆಯ ವೇಳೆಗೆ ಇಬ್ಬರನ್ನು ಕೂಡ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ ಮಾನ್ಯ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸತಕ್ಕಂತಹ ಸಾಧ್ಯತೆ ಇದೆ. ಅರ್ಪಿತಾ, ಹಾಗೆ ಹೋಲ್ಡ್ನಲ್ಲಿ ಇರಿ ನರಸಿಂಹಮೂರ್ತಿ, ನಾನು ನಿಮ್ಮನ್ನ ಮತ್ತೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಿಗೆ ರೀಲ್ಸ್ ಮಾಡೋದೇ ಒಂದು ಖಯಾಲಿ ಆಗ್ಬಿಟ್ಟಿದೆ. ರೀಲ್ಸ್ ಮಾಡೋಕೆ ಹೋಗಿ ಸದ್ಯ ವಿನಯ್ ಹಾಗೂ ರಜತ್ ಅರೆಸ್ಟ್ ಆಗಿದ್ದಾರೆ. ಡಾನ್ಗಳ ರೀತಿ ಪೋಸ್ ಕೊಡೋಕೆ ಹೋಗಿ ಇವರು ಈಗ ಬಂಧನಕ್ಕೆ ಒಳಪಟ್ಟಿದ್ದಾರೆ. ಸದ್ಯ ಸಾರ್ವಜನಿಕವಾಗಿ ಇವರು ಲಾಂಗ್ ಅನ್ನ ಹಿಡಿದು ರೀಲ್ಸ್ ಮಾಡಿದ ಹಿನ್ನೆಲೆ ರಜತ್ ಹಾಗೂ ವಿನಯ್ ಗೌಡರನ್ನ ಅರೆಸ್ಟ್ ಮಾಡಲಾಗಿದೆ.
ಇವಾಗ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳಿಗೆ ರೀಲ್ಸ್ ಮಾಡೋದೇ ಒಂದು ಖಯಾಲಿ ಆಗ್ಬಿಟ್ಟಿದೆ. ಅಂದ್ರೆ ನಮ್ಗೆ ವ್ಯೂಸ್ ಬರಬೇಕು, ಫಾಲೋವರ್ಸ್ ಜಾಸ್ತಿ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಅವರು ಲಾಂಗ್ ಅನ್ನ ಹಿಡಿದು ಈ ರೀತಿ ರೀಲ್ಸ್ ಅನ್ನ ಮಾಡಿದ್ರು. ಇದೀಗ ಇದೇ ಎಡವಟ್ಟಿನಿಂದ ಬಂಧನಕ್ಕೆ ಒಳಪಟ್ಟಿದ್ದಾರೆ ಮಾಜಿ ಬಿಗ್ ಬಾಸ್ ಸ್ಪರ್ಧಿಗಳಾದ ರಜತ್ ಹಾಗೂ ವಿನಯ್ ಗೌಡ. ಸಾರ್ವಜನಿಕವಾಗಿ ಲಾಂಗ್ ಅನ್ನ ಹಿಡಿದು ರೀಲ್ಸ್ ಮಾಡಿದ್ದಕ್ಕಾಗಿ ಬಸವೇಶ್ವರ ನಗರದ ಪೊಲೀಸರು ಈಗ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ವಿಚಾರಣೆಗೆ ಅಂತ ಹೋಗಿರ್ತಾರೆ, ಈ ವೇಳೆ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ, ಲೈವ್ ನಲ್ಲಿ ಇದ್ದಾರೆ. ನರಸಿಂಹಮೂರ್ತಿ, ಈಗ ನೋಡ್ತಾ ಇರ್ಬೋದು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋವರ್ಸ್ ಜಾಸ್ತಿ ಆಗಬೇಕು, ನಮಗೆ ವ್ಯೂಸ್ ಜಾಸ್ತಿ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಏನೇನೋ ಸರ್ಕಸ್ ಮಾಡ್ತಾನೆ ಇರ್ತಾರೆ. ಇವರು ಸಹ ಅದೇ ರೀತಿ ಮಾಡೋಕೆ ಹೋಗಿ ಈಗ ಒಂದು ಎಡವಟ್ಟು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಇದು ಒಂದು ರೀತಿನಲ್ಲಿ ಬೇರೆಯವ್ರಿಗೂ ಸಹ ಮೆಸೇಜ್ ಪಾಸ್ ಆಗಬೇಕು, ಇವರಿಗೆ ಕಠಿಣ ಕ್ರಮ ಏನಾದರೂ ತಗೊಂಡ್ರೆ ಬೇರೆಯವರು ಈ ರೀತಿ ಮಾಡೋದಿಲ್ಲ. ಏನು ಡೀಟೇಲ್ಸ್ ಸಿಗ್ತಾ ಇದೆ ಇವರ ರೀಲ್ಸ್ ಖಯಾಲಿ ಬಗ್ಗೆ? ಅರ್ಪಿತಾ, ಕೆಲವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಲೈಕ್ಸ್ಗಳನ್ನು ಮತ್ತು ಕಮೆಂಟ್ಸ್ಗಳನ್ನು ಮತ್ತು ಸಾಕಷ್ಟು ಸಂಖ್ಯೆಯಲ್ಲಿ ವೀಕ್ಷಣೆಗಳನ್ನು ಪಡ್ಕೊಳ್ಳೋದಕ್ಕೆ ಒಂದು ರೀತಿ ಹುಚ್ಚೋದು, ಕೆಲವರಿಗೆ ಗೀಳೋದು. ಹೀಗಾಗಿಯೇ ಕೆಲವರು ಈ ರೀತಿಯಾದಂತಹ ವಿಡಿಯೋಗಳನ್ನು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡುವ ಕೆಲಸವನ್ನು ಮಾಡ್ತಿರ್ತಾರೆ. ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಹೀಗೆ ನಾನಾ ಕಡೆ ಒಂದಷ್ಟು ಈ ರೀತಿಯಾದಂತಹ ಪೋಸ್ಟ್ಗಳನ್ನು ಹಾಕ್ತಿರ್ತಾರೆ. ಇವರು ಈ ರೀತಿಯಾದಂತಹ ಸಾರ್ವಜನಿಕವಾಗಿ ಒಂದು ಲಾಂಗನ್ನು ಹಿಡಿದುಕೊಂಡು ವಿಡಿಯೋವನ್ನು ಮಾಡಿದ್ದು ನಿಜಕ್ಕೂ ಅದು ಈ ಒಬ್ಬರು ಸೆಲೆಬ್ರಿಟಿಗಳಾದಂಥವರು ಸಮಾಜಕ್ಕೆ ಮಾದರಿಯಾಗಿರಬೇಕು ಮತ್ತು ಇತರ ಜನರಿಗೆ ಒಂದಷ್ಟು ಪ್ರೇರೇಪಣೆ ಆಗಿರಬೇಕು. ಅವರು ನಾವು ಯಾವ ರೀತಿ ಬದುಕ್ತಿದ್ದೀವಿ, ನಮ್ಮ ಜೀವನ ಯಾವ ರೀತಿ ಇದೆ ಅಂತೇಳಿ ಅವರು ಒಂದಷ್ಟು ನಿದರ್ಶನವಾಗಿ ಇತರರು ತೆಗೆದುಕೊಳ್ಳುವಂತಿರಬೇಕು. ಆದರೆ ಇವರಿಬ್ಬರು ಕೂಡ ಲಾಂಗನ್ನು ಹಿಡ್ಕೊಂಡಿದ್ದಾರೆ. ಲಾಂಗನ್ನು ಹಿಡಿದು ಒಂದು ರೀಲ್ಸ್ ಮಾಡಿದ್ರು. ಆ ರೀಲ್ಸ್ ಒಂದಷ್ಟು ವೈರಲ್ ಆಗಿತ್ತು. ಇವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಂತಹ ಬಳಿಕ ಆರ್ಮ್ಸ್ ಆಕ್ಟ್ ನಡಿ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ರು. ಮತ್ತೆ ಅವರ ವಿಚಾರಣೆ ವೇಳೆ ಒಂದಷ್ಟು ಸರಿಯಾದ ಉತ್ತರಗಳು ಬಂದಿಲ್ಲ. ಅದ್ರ ಜೊತೆಗೆ ಆ ಲಾಂಗ್ ಏನಿದೆ ಅದನ್ನ ಸರೆಂಡರ್ ಮಾಡಿಲ್ಲ. ಹೀಗಾಗಿ ಇಬ್ಬರನ್ನು ಕೂಡ ಇದೀಗ ಅರೆಸ್ಟ್ ಮಾಡುವ ಕೆಲಸವನ್ನ ಮಾಡಲಾಗಿದೆ. ಅರ್ಪಿತಾ, ಥ್ಯಾಂಕ್ ಯು ನರಸಿಂಹಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ.